$21 million for voter turnout in India. Well, why are we giving $21 million to India? They got a lot of money. They're one of the highest taxing countries in the world in terms of us. We can hardly get in there because their tariffs are so high. We're giving $21 million for voter turnout. It's voter turnout in India. What about voter turnout here? ಅಮೆರಿಕ ನೀಡಿದೆ ಎನ್ನಲಾದ $21 ಮಿಲಿಯನ್ ಅನುದಾನ ನಿಜವಾಗಿ ಹೋಗಿದ್ದು ಯಾವ ದೇಶಕ್ಕೆ? ಈ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಳ್ಳು ಹೇಳಿದ್ರ? $21 ಮಿಲಿಯನ್ ಅನುದಾನದ ಬಳಕೆ ಹೇಗಾಗಿದೆ? ಬಿಜೆಪಿ ಹೇಳಿದ್ದಕ್ಕೂ ಸತ್ಯಕ್ಕೂ ಅದೆಷ್ಟು ದೊಡ್ಡ ಅಂತರವಿದೆ? ಭಾರತದ ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅಮೆರಿಕದ ಅನುದಾನ ಕುರಿತಾದ ತಪ್ಪು ಮಾಹಿತಿ ಹೇಗೆ ಹರಡಿತು? ಇತ್ತೀಚೆಗೆ ಅಮೆರಿಕದಿಂದ $21 ಮಿಲಿಯನ್ ಅನುದಾನವನ್ನ ಭಾರತಕ್ಕೆ ನೀಡಲಾಗಿದೆ ಅನ್ನೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿತ್ತು. ಈ ಕುರಿತು ಭಾರತೀಯ ರಾಜಕೀಯ ವಲಯಗಳಲ್ಲೂ ಜೋರಾಗಿ ಚರ್ಚೆ ನಡೆದಿತ್ತು. ಆದರೆ ಇಂಡಿಯನ್ ಎಕ್ಸ್‌ಪ್ರೆಸ್ ಫ್ಯಾಕ್ಟ್ ಚೆಕ್ ವರದಿ ಪ್ರಕಾರ ಈ ಹಣವನ್ನ ಭಾರತಕ್ಕೆ ಅಲ್ಲ, ಬಾಂಗ್ಲಾದೇಶಕ್ಕೆ ನೀಡಲಾಗಿದೆ. ಈ ಅನುದಾನ ಬಾಂಗ್ಲಾದೇಶದಲ್ಲಿ ಮತದಾನ ಪ್ರಮಾಣವನ್ನ ಹೆಚ್ಚಿಸೋಕೆ ಮತ್ತು ಜನಸಾಮಾನ್ಯರ ರಾಜಕೀಯ ಭಾಗವಹಿಸುವಿಕೆಯನ್ನ ಉತ್ತೇಜಿಸೋಕೆ ಬಳಸಲಾಗಿದೆ. ಮತದಾನ ಪ್ರಮಾಣ ಹೆಚ್ಚಿಸೋಕೆ ಅಮೆರಿಕ $21 ಮಿಲಿಯನ್ ನೀಡಿದ್ದು ಭಾರತಕ್ಕಲ್ಲ, ಬಾಂಗ್ಲಾದೇಶಕ್ಕೆ ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್ ಫ್ಯಾಕ್ಟ್ ಚೆಕ್ ಹೇಳಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಂದ ಹಿಡಿದು ಬಿಜೆಪಿಯ ಐಟಿ ಸೆಲ್ ವರೆಗೆ ಎಲ್ಲರೂ ಉಲ್ಲೇಖಿಸಿದ ಮಾಹಿತಿ ಇದೀಗ ತಪ್ಪು ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಟ್ರಂಪ್ ಆಡಳಿತದಲ್ಲಿ ಎಲಾನ್ ಮಸ್ಕ್ ನೇತೃತ್ವದ ಸರ್ಕಾರಿ ಕಾರ್ಯದಕ್ಷತೆ ಇಲಾಖೆ ಅಂದ್ರೆ ಡಿಒಜಿಇ ಫೆಬ್ರವರಿ 16 ರಂದು ಭಾರತದಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸೋಕೆ $21 ಮಿಲಿಯನ್ ನಿಧಿಯ ರದ್ದತಿ ಸೇರಿದಂತೆ ಸರಣಿ ವೆಚ್ಚ ಕಡಿತಗಳನ್ನು ಪ್ರಕಟಿಸಿದ ಬಳಿಕ ಆಡಳಿತಾರೂಢ ಬಿಜೆಪಿ ಪ್ರತಿಪಕ್ಷ ಕಾಂಗ್ರೆಸ್ ಭಾರತದ ಚುನಾವಣಾ ಪ್ರಕ್ರಿಯೆಯಲ್ಲಿ ಬಾಹ್ಯ ಪ್ರಭಾವವನ್ನ ಬಳಸುತ್ತಿದೆ ಅಂತ ಆರೋಪಿಸಿತ್ತು. ಬುಧವಾರ ಮಿಯಾಮಿಯಲ್ಲಿ ಮಾಡಿದ ಭಾಷಣದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಭಾರತದಲ್ಲಿ ಮತದಾನದ ಪ್ರಮಾಣವನ್ನ ಹೆಚ್ಚಿಸೋಕೆ ನಾವ್ಯಾಕೆ $21 ಮಿಲಿಯನ್ ಹಣವನ್ನ ವೆಚ್ಚ ಮಾಡಬೇಕು? ವಾವ್, $21 ಮಿಲಿಯನ್. ಅವರು ಅಂದ್ರೆ ಹಿಂದಿನ ಬೈಡನ್ ಆಡಳಿತ ಬೇರೆ ಯಾರನ್ನೋ ಚುನಾಯಿಸೋಕೆ ಪ್ರಯತ್ನಿಸ್ತಿದ್ರು ಅಂತ ನಾನು ಭಾವಿಸಿದ್ದೇನೆ ಅಂತ ಹೇಳಿದ್ರು. ಇದನ್ನಿಟ್ಕೊಂಡು ಭಾರತದ ಮಡಿಲ ಮೀಡಿಯಾಗಳು ಬೊಬ್ಬೆ ಹಾಕೋಕೆ ಶುರು ಮಾಡಿದ್ವು. ಮೋದಿಜಿಯನ್ನ ಕೆಳಗಿಳಿಸೋಕೆ ಷಡ್ಯಂತ್ರ ನಡೆದಿತ್ತು, ಅಮೆರಿಕದ ದುಡ್ಡು ಬಂದಿತ್ತು ಅಂತ ಈ ಮಡಿಲ ಮೀಡಿಯಾಗಳು ಸುದ್ದಿ ಪ್ರಕಟಿಸಿದ್ವು. ಆದರೆ ವಾಸ್ತವಾಂಶ ಬೇರೆನೇ ಆಗಿದೆ. ಸುದ್ದಿ ಸಂಸ್ಥೆಗೆ ಲಭ್ಯವಾಗಿರುವ ದಾಖಲೆಗಳು 2022ರಲ್ಲಿ $21 ಮಿಲಿಯನ್ ಹಣವನ್ನ ಬಾಂಗ್ಲಾದೇಶಕ್ಕೆ ಮಂಜೂರು ಮಾಡಲಾಗಿತ್ತೇ ಹೊರತು ಭಾರತಕ್ಕಲ್ಲ ಅನ್ನೋದನ್ನ ತೋರಿಸಿವೆ. ಈ ಪೈಕಿ $13.4 ಮಿಲಿಯನ್ ಈಗಾಗಲೇ ಜನವರಿ 2024ರ ಚುನಾವಣೆಗಳಿಗೆ ಮುನ್ನ ಅಂದ್ರೆ ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾರ ಪದಚ್ಯುತಿಗೆ 7 ತಿಂಗಳ ಮೊದಲು ದೇಶದ ವಿದ್ಯಾರ್ಥಿಗಳನ್ನ ರಾಜಕೀಯ ಮತ್ತು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳೋಕೆ ಹಾಗೂ ಈ ಚುನಾವಣೆಗಳ ಸಮಗ್ರತೆಯನ್ನು ಪ್ರಶ್ನಿಸುವ ಯೋಜನೆಗಳಿಗಾಗಿ ಬಳಸಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಡಿಒಜಿಇ ಪಟ್ಟಿಯಲ್ಲಿರುವ 2 ಯುಎಸ್ ಏಡ್ ಅನುದಾನಗಳು ವಿವಾದದ ಕೇಂದ್ರ ಬಿಂದುಗಳಾಗಿವೆ. ಈ ಅನುದಾನಗಳನ್ನ ಸಂಕೀರ್ಣ ಪ್ರಜಾಪ್ರಭುತ್ವ ಹಕ್ಕುಗಳು ಮತ್ತು ಆಡಳಿತ ಕಾರ್ಯಕ್ರಮಗಳಲ್ಲಿ ಪರಿಣಿತಿ ಹೊಂದಿರುವ ವಾಷಿಂಗ್ಟನ್ ಡಿಸಿ ಮೂಲದ ಗುಂಪು ಕನ್ಸಾರ್ಟಿಯಂ ಫಾರ್ ಎಲೆಕ್ಷನ್ ಅಂಡ್ ಪೊಲಿಟಿಕಲ್ ಪ್ರಾಸೆಸ್ ಸ್ಟ್ರೆಂಥನಿಂಗ್ ಮೂಲಕ ರವಾನಿಸಲಾಗಿತ್ತು. ಸಿಇಪಿಪಿಎಸ್ ಯುಎಸ್ಏಡ್ ನಿಂದ ಒಟ್ಟು $486 ಮಿಲಿಯನ್ ಪಡಿಬೇಕಿತ್ತು. ಡಿಒಜಿಇ ಪ್ರಕಾರ ಇದರಲ್ಲಿ ಮಾಲ್ಡೋವಾದ ಪ್ರಜೆಗಳು ಒಳಗೊಂಡಿರುವ ಮತ್ತು ಭಾಗವಹಿಸುವ ರಾಜಕೀಯ ಪ್ರಕ್ರಿಯೆಗಾಗಿ $22 ಮಿಲಿಯನ್ ಮತ್ತು ಭಾರತದಲ್ಲಿ ಮತದಾನದ ಪ್ರಮಾಣ ಹೆಚ್ಚೋಕೆ $21 ಮಿಲಿಯನ್ ಸೇರಿದ್ವು. ಮಾಲ್ಡೋವಾಕ್ಕಾಗಿ ಮೊದಲ ಅನುದಾನವನ್ನ ಸಿಇಪಿಪಿಎಸ್ಗೆ ಸೆಪ್ಟೆಂಬರ್ 2016ರಲ್ಲಿ ಹಸ್ತಾಂತರಿಸಲಾಗಿತ್ತು. ನಿಧಿಯು ಜುಲೈ 2026ರವರೆಗೆ ಚಾಲ್ತಿಯಲ್ಲಿದ್ದು ಈವರೆಗೆ $13.2 ಮಿಲಿಯನ್ ವಿತರಿಸಲಾಗಿದೆ. ಆದರೆ ಡಿಒಜಿಇ ಬೆಟ್ಟು ಮಾಡಿರುವ $21 ಮಿಲಿಯನ್ ಅನುದಾನ ಬಾಂಗ್ಲಾದೇಶಕ್ಕಾಗಿ ಆಗಿತ್ತು. ಇಲ್ಲಿ ಇವುಗಳನ್ನ ಪರಿಗಣಿಸಬೇಕು. ಪ್ರತಿಯೊಂದು ಫೆಡರಲ್ ಅನುದಾನವು ಅದನ್ನ ವ್ಯಯಿಸಬೇಕಾದ ನಿರ್ದಿಷ್ಟ ದೇಶದ ಉಲ್ಲೇಖವನ್ನ ಹೊಂದಿರುತ್ತೆ. ಯುಎಸ್ ಫೆಡರಲ್ ವೆಚ್ಚಗಳ ಅಧಿಕೃತ ಮುಕ್ತ ದತ್ತಾಂಶ ಮೂಲದ ಪ್ರಕಾರ ಭಾರತದಲ್ಲಿ 2008ರಿಂದ ಯುಎಸ್ ಏಡ್ ಅನುದಾನಿತ ಯಾವುದೇ ಸಿಇಪಿಪಿಎಸ್ ಯೋಜನೆ ಇಲ್ಲ. $21 ಮಿಲಿಯನ್ ಮೌಲ್ಯದ ಮತ್ತು ಮತದಾನದ ಉದ್ದೇಶಕ್ಕೆ ಹೊಂದಿಕೆಯಾಗುವ ಏಕೈಕ ಯುಎಸ್ಏಡ್ ಅನುದಾನವನ್ನ ಜುಲೈ 2022ರಲ್ಲಿ ನನ್ನ ಮತ ನನ್ನದುಗಾಗಿ ಸಿಇಪಿಪಿಇಗೆ ಮಂಜೂರು ಮಾಡಲಾಗಿತ್ತು. ಇದು ಬಾಂಗ್ಲಾದೇಶದಲ್ಲಿನ ಯೋಜನೆಯಾಗಿದೆ. ನವೆಂಬರ್ 2022ರಲ್ಲಿ ಈ ಅನುದಾನದ ಉದ್ದೇಶವನ್ನ ಯುಎಸ್ಏಡ್ನ ನಾಗೋರಿಕ್ ಕಾರ್ಯಕ್ರಮ ಅಂತ ಮಾರ್ಪಡಿಸಲಾಗಿತ್ತು. ಢಾಕಾದಲ್ಲಿನ ಯುಎಸ್ಏಡ್ ರಾಜಕೀಯ ಪ್ರಕ್ರಿಯೆಗಳ ಸಲಹೆಗಾರರೊಬ್ಬರು ಡಿಸೆಂಬರ್ 2024ರಲ್ಲಿ ಅಮೆರಿಕಕ್ಕೆ ಭೇಟಿ ನೀಡಿದಾಗ ಯುಎಸ್ಏಡ್ ಅನುದಾನಿತ $21 ಮಿಲಿಯನ್ ಸಿಇಪಿಪಿಎಸ್ ನಾಗೋರಿಕ್ ಯೋಜನೆಯನ್ನ ನಾನು ನಿರ್ವಹಿಸುತ್ತೇನೆ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ನ ಮೂಲಕ ದೃಢಪಡಿಸಿದ್ರು. ಜುಲೈ 2025ರವರೆಗೆ 3 ವರ್ಷಗಳ ಚಾಲ್ತಿಯಲ್ಲಿರಿಸೋಕೆ ಉದ್ದೇಶಿಸಲಾಗಿರುವ ಈ ಅನುದಾನದ ಪೈಕಿ $13.2 ಮಿಲಿಯನ್ ಈಗಾಗಲೇ ಬಳಸಲಾಗಿದೆ ಅನ್ನೋದನ್ನ ದಾಖಲೆಗಳು ತೋರಿಸಿವೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ
ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.